ಒಬ್ಬ ಹುಡುಗನಿಗೆ ಒಂದು ಕಾಲದಲ್ಲಿ ಸಿನಿಮಾದಲ್ಲಿ ಅವಕಾಶ ಸಿಗುವುದೇ ದೊಡ್ಡ ಕನಸಾಗಿತ್ತು. ಆದರೆ ಅದೇ ಹುಡುಗ ಮುಂದೆ ಹೋಗಿ KGF ಮೂಲಕ ಇಡೀ ಭಾರತಕ್ಕೆ ಪರಿಚಿತರಾದ. ಈಗ ಅದೇ ಯಶ್ನ ಮುಂದಿನ ಸಿನಿಮಾ ಟಾಕ್ಸಿಕ್ ಬಗ್ಗೆ ದೇಶಾದ್ಯಂತ ಚರ್ಚೆ ನಡೆಯುತ್ತಿದೆ. ಟ್ರೈಲರ್ ಬಿಡುಗಡೆ ಆದ ನಂತರ ಯಶ್ನ ಹೊಸ ಲುಕ್, ಗ್ಯಾಂಗ್ಸ್ಟರ್ ವರ್ಲ್ಡ್ ಮತ್ತು ಸಿನಿಮಾದ ಕಥೆ ಬಗ್ಗೆ ಅಭಿಮಾನಿಗಳಲ್ಲಿ ಕುತೂಹಲ ಹೆಚ್ಚಾಗಿದೆ. ಆದರೆ ಟಾಕ್ಸಿಕ್ ನ ಯಶಸ್ಸನ್ನು ಅರ್ಥ ಮಾಡಿಕೊಳ್ಳಬೇಕಾದ್ರೆ ಮೊದಲು ನಾವು ಅವರು ಎಲ್ಲಿಂದ ಬಂದರು ಅನ್ನೋದನ್ನು ತಿಳಿದುಕೊಳ್ಬೇಕು. ಇದು ಕೇವಲ ಒಂದು ಸಿನಿಮಾದ ಕಥೆ ಅಲ್ಲ, ಒಬ್ಬ ಸಾಮಾನ್ಯ ಹುಡುಗ ರಾಕಿಂಗ್ ಸ್ಟಾರ್ ಆಗಿ ಬೆಳೆದ ಕಥೆ. ಬನ್ನಿ ಯಶ್ನ ಜರ್ನಿಯನ್ನು ಆರಂಭದಿಂದ ನೋಡೋಣ. ಯಶ್ ಅವರ ಬಾಲ್ಯ ಕರ್ನಾಟಕದಲ್ಲೇ ಕಳೆದಿತ್ತು. ಅವರಿಗೆ ಬಾಲ್ಯದಿಂದಲೇ ನಟನಾಗಬೇಕು ಅನ್ನುವ ಆಸೆ ಇತ್ತು. ಆದರೆ ಅದು ಸುಲಭದ ಕನಸಾಗಿರಲಿಲ್ಲ. ಚಿತ್ರರಂಗಕ್ಕೆ ಬಂದು ಒಂದೇ ಸಿನಿಮಾದಲ್ಲಿ ದೊಡ್ಡ ಸ್ಟಾರ್ ಆಗುವುದು ಸಾಧ್ಯವಾಗಲಿಲ್ಲ. ಅವರು ಮೊದಲು ಟೆಲಿವಿಷನ್ ನಲ್ಲಿ ಕೆಲಸ ಮಾಡಿದರು. ನಂತರ ಸಿನಿಮಾಗಳಲ್ಲಿ ಸಣ್ಣ ಅವಕಾಶಗಳಿಂದ ತಮ್ಮ ಕೆರಿಯರ್ ಆರಂಭಿಸಿದರು. ಪ್ರತಿ ಅವಕಾಶ ಜೊತೆಯೂ ಅವರು ತಮ್ಮನ್ನು ತಾವು ಇಂಪ್ರೂವ್ ಮಾಡಿಕೊಳ್ಳುತ್ತಾ ನಿಧಾನವಾಗಿ ಅವರಿಗೆ ಕನ್ನಡ ಆಡಿಯನ್ಸ್ ನಲ್ಲಿ ಒಂದು ಗುರುತು ಸಿಕ್ತು. ಆದರೆ ಅವರ ದೊಡ್ಡ ಟ್ರೈನಿಂಗ್ ಪಾಯಿಂಟ್ ಇನ್ನೂ ಬರಬೇಕಿತ್ತು. ಅದು ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ. ಈ ಸಿನಿಮಾ ದೊಡ್ಡ ಯಶಸ್ಸು ಕಂಡಿತು. ಯಶ್ ಅವರ ಪಾಪ್ಯುಲಾರಿಟಿ ಇನ್ನಷ್ಟು ಹೆಚ್ಚಾಯಿತು. ಆದರೆ ಅವರ ಕೆರಿಯರ್ ನಲ್ಲಿ ದಿಕ್ಕನ್ನೇ ಬದಲಿಸಿದ KGF ಚಾಪ್ಟರ್ 1 2018ರಲ್ಲಿ KGF ಬಂದಾಗ ಅದು ಕೇವಲ ಒಂದು ಕನ್ನಡ ಸಿನಿಮಾ ಆಗಿರಲಿಲ್ಲ. ಒಬ್ಬ ಕನ್ನಡ ಆಕ್ಟರ್ ನ್ಯಾಷನಲ್ ಲೆವೆಲ್ ನಲ್ಲಿ ದೊಡ್ಡ ಅಟೆನ್ಷನ್ ಪಡೆಯುವಂತೆ ಮಾಡಿದ ಸಿನಿಮಾ. ರಾಕಿ ಎಂಬ ಕ್ಯಾರೆಕ್ಟರ್ ಅವರ ಇಮೇಜ್ ನೇ ಬದಲಿಸಿ. ಯಶ್ನ ಲುಕ್ಕು, ಅವರ ಡೈಲಾಗ್ ಡೆಲಿವರಿ, ಅವರ ಸ್ಕ್ರೀನ್ ಸೈನ್ಸ್ ಇವೆಲ್ಲವೂ ಜನರ ಗಮನ ಸೆಳೆದು. ನಂತರ KGF ಚಾಪ್ಟರ್ 2 ಈ ಸಿನಿಮಾ ಬಂದಾಗ ಯಶ್ ಈಗಾಗಲೇ ದೊಡ್ಡ ಪ್ಯಾನ್ ಇಂಡಿಯಾ ಸ್ಟಾರ್. KGF ಚಾಪ್ಟರ್ 2 ದೊಡ್ಡ ಕಮರ್ಷಿಯಲ್ ಸಕ್ಸಸ್ ಆಯಿತು. ಅದರ ನಂತರ ಯಶ್ ಮುಂದೆ ಯಾವ ಸಿನಿಮಾ ಮಾಡುತ್ತಾರೆ ಅನ್ನೋ ಕುತೂಹಲ ಅಭಿಮಾನಿಗಳಲ್ಲಿ ಹೆಚ್ಚಾಯಿತು. ಬಹಳ ಸಮಯದ ನಂತರ ಅವರ ನೆಕ್ಸ್ಟ್ ಪ್ರಾಜೆಕ್ಟ್ ಅನೌನ್ಸ್ ಆಯಿತು. ಅದೇ ಟಾಕ್ಸಿಕ್. ಈ ಸಿನಿಮಾವನ್ನು ಗೀತು ಮೋಹನ್ ದಾಸ್ ನಿರ್ದೇಶಿಸುತ್ತಿದ್ದಾರೆ. ಯಶ್ ಜೊತೆಗೆ ಕೀರಾ ಅದ್ವಾನಿ, ನಯನತಾರಾ, ಹುಮನ್ ಕುರಿಶಿ, ತಾರಾ ಸುತಾರಿ ಮತ್ತು ರುಕ್ಮಿಣಿ ವಸಂತ್ ಸೇರಿದಂತೆ ದೊಡ್ಡ ಕ್ಯಾಸ್ಟ್ ಇದೆ. ಈ ಸಿನಿಮಾದ ವಿಶೇಷತೆ ಇದು ಸಾಮಾನ್ಯ ಕಮರ್ಷಿಯಲ್ ಫಿಲ್ಮ್ ಆಗಿರುತ್ತದೆ ಅನ್ನೋದಕ್ಕಿಂತ ಒಂದು ಡಾರ್ಕರ್ ಫೇವರೈಟ್ ಗ್ಯಾಂಗ್ಸ್ಟರ್ ವರ್ಲ್ಡ್ ನಲ್ಲಿ ನಡೆಯುವ ಕಥೆಯಾಗಿ ಪರಿಚಯಿಸಲಾಗಿದೆ. ಟ್ರೈಲರ್ ನಲ್ಲಿ ಯಶ್ ಕ್ಯಾರೆಕ್ಟರ್ ರಾಯ ತುಂಬಾ ಪವರ್ಫುಲ್ ಮತ್ತು ಡೇಂಜರಸ್ ಆಗಿ ಕಾಣಿಸುತ್ತದೆ. ಟ್ರೈಲರ್ ಬಿಡುಗಡೆ ಆದ ನಂತರ ಯಶ್ನ ಲುಕ್ ಬಗ್ಗೆ, ಅವರ ಕ್ಯಾರೆಕ್ಟರ್ ಬಗ್ಗೆ ಮತ್ತು ಸಿನಿಮಾದ ಸ್ಟೋರಿ ಬಗ್ಗೆ ಅಭಿಮಾನಿಗಳಲ್ಲಿ ಸಾಕಷ್ಟು ಚರ್ಚೆ ಶುರುವಾಗಿದೆ. ಟ್ರೈಲರ್ ನಲ್ಲಿ ಫ್ಯಾಮಿಲಿ, ರಿಲೇಶನ್ಶಿಪ್, ಬೆಟ್ರಾಯಲ್ ಮತ್ತು ಗ್ಯಾಂಗ್ಸ್ಟರ್ ವರ್ಲ್ಡ್ ನ ಹಲವು ಎಂಡ್ಸ್ ಕೂಡ ಕಾಣಿಸುತ್ತಿದೆ. ಆದರೆ ಒಂದು ವಿಷಯ, ಟಾಕ್ಸಿಕ್ ನ ಸಂಪೂರ್ಣ ಕಥೆಯನ್ನು ಚಿತ್ರ ಬಿಡುಗಡೆಯಾಗುವ ಮೊದಲು ಖಚಿತವಾಗಿ ಹೇಳಲು ಸಾಧ್ಯವಿಲ್ಲ. ಟ್ರೈಲರ್ ನಮಗೆ ಕೆಲವು ಕ್ಲೌಸ್ ಮಾತ್ರ ಕೊಡುತ್ತವೆ. ಹಾಗಾಗಿ ಈ ವಿಡಿಯೋನಲ್ಲಿ ನಾವು ಕನ್ಫರ್ಮ್ಡ್ ಇನ್ಫಾರ್ಮೇಶನ್ ಮತ್ತು ಟ್ರೈಲರ್ ನಲ್ಲಿ ಕಾಣಿಸುವ ವಿಷಯಗಳನ್ನಷ್ಟೇ ಗಮನಿಸೋಣ. ಟಾಕ್ಸಿಕ್ ನ ಆಫಿಸಿಯಲ್ ಟ್ರೈಲರ್ ಈಗಾಗಲೇ ಬಿಡುಗಡೆ ಆಗಿದೆ. ಚಿತ್ರವು ಆಗಸ್ಟ್ 26, 2020 ವರ್ಲ್ಡ್ ವೈಡ್ ಥಿಯೇಟ್ರಿಕಲ್ ರಿಲೀಸ್ ಗೆ ಸಿದ್ಧವಾಗಿದೆ ಎಂದು ವರದಿಯಾಗಿದೆ. ಇದರಿಂದ ಯಶ್ನ ಜರ್ನಿಯಲ್ಲಿ ಮತ್ತೊಂದು ದೊಡ್ಡ ಚಾಪ್ಟರ್ ಆರಂಭವಾಗಿದೆ. ಒಮ್ಮೆ ಟಿವಿನಲ್ಲಿ ಸಣ್ಣ ಅವಕಾಶಗಳಿಂದ ಶುರು ಮಾಡಿದ ಆಕ್ಟರ್, ನಂತರ ಕನ್ನಡ ಸಿನಿಮಾನಲ್ಲಿ ಮಾಡಿಕೊಂಡ ನಂತರ KGF ಮೂಲಕ ಪ್ಯಾನ್ ಇಂಡಿಯಾ ಸ್ಟಾರ್ ಮತ್ತು ಟಾಕ್ಸಿಕ್ ಮೂಲಕ ಮತ್ತೊಂದು ವಿಭಿನ್ನ ಕ್ಯಾರೆಕ್ಟರ್ ನೊಂದಿಗೆ ಬರುತ್ತಿರುವ ನಟ. ಇಲ್ಲಿ ನಮಗೆ ಒಂದು ವಿಷಯ ಕಲಿಬಹುದು. ಯಶ್ನ ಜರ್ನಿಯಿಂದ ಯಶಸ್ಸು ಒಂದೇ ಸಿನಿಮಾದಿಂದ ಸಿಗುವುದಿಲ್ಲ. ಆದ್ರೆ ಹಿಂದೆ ಬಹಳ ವರ್ಷಗಳ ಪ್ರಯತ್ನ ಇರುತ್ತದೆ, ಬಹಳ ರಿಜೆಕ್ಷನ್ ಇರುತ್ತದೆ, ಬಹಳ ವೇಟಿಂಗ್ ಇರುತ್ತದೆ ಮತ್ತು ತಮ್ಮ ಮೇಲೆ ನಂಬಿಕೆ ಇಟ್ಟುಕೊಂಡು ಮುಂದುವರಿಯುವ ಪೇಷನ್ಸ್ ಇರುತ್ತದೆ. ಯಶ್ನ ಸ್ಟೋರಿ ಕೂಡ ಅದನ್ನೇ ತೋರಿಸುತ್ತದೆ. ಇಂದು ಅವರು ದೊಡ್ಡ ಸ್ಟಾರ್ ಆಗಿರಬಹುದು, ಆದ್ರೆ ಅವರ ಜರ್ನಿ ಆರಂಭವಾದಾಗ ಅವರು ಕೂಡ ಒಬ್ಬ ಬಿಗ್ನರ್. ಅದಕ್ಕಾಗಿಯೇ ನಿಮ್ಮ ಜೀವನದ ಆರಂಭವನ್ನು ನೋಡಿ ನಿಮ್ಮ ಫ್ಯೂಚರ್ ಅನ್ನು ನಿರ್ಧರಿಸಿ. ನೀವು ಎಲ್ಲಿದ್ದೀರಿ ಅನ್ನೋದಕ್ಕಿಂತ ನಾಳೆ ಎಲ್ಲಿಗೂ ಹೋಗ್ಬೇಕು ಅನ್ನೋದು. ಟಾಕ್ಸಿಕ್ ನಲ್ಲಿ ಯಶ್ ಹೇಗೆ ಕಾಣಿಸಿಕೊಳ್ಳುತ್ತಾರೆ, ರಾಯ ಕ್ಯಾರೆಕ್ಟರ್ ನ ಸಂಪೂರ್ಣ ಕಥೆಯನ್ನು ಮತ್ತು ಈ ಸಿನಿಮಾ ಯಶ್ನ ಕ್ಯಾರಿಯರ್ ನಲ್ಲಿ ಮತ್ತೊಂದು ದೊಡ್ಡ ಚಾಪ್ಟರ್ ಆಗುತ್ತಿದೆ. ಅದನ್ನು ಸಿನಿಮಾ ಬಿಡುಗಡೆ ಆದ ನಂತರವೇ ಸಂಪೂರ್ಣವಾಗಿ ತಿಳಿಯಬಹುದು. ಆದ್ರೆ ಒಂದು ವಿಷಯ ಮಾತ್ರ ಖಚಿತ, ಯಶ್ನ ಜರ್ನಿ ಇನ್ನು ಮುಗಿದಿಲ್ಲ. ಇದು ಇನ್ನೊಂದು ಹೊಸ ಅಧ್ಯಾಯದ ಆರಂಭ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ಸ್ ನಲ್ಲಿ ತಿಳಿಸಿ. ಟಾಕ್ಸಿಕ್ ಬಗ್ಗೆ ನಿಮಗೆ ಹೆಚ್ಚು ಕುತೂಹಲ ಇರುವ ವಿಷಯ ಯಾವುದು? ಇಂತಹ ಲೈಫ್ ಅಚೀವರ್ಸ್ ಮೋಟಿವೇಶನ್ ವಿಡಿಯೋಸ್ಗಾಗಿ RS7 ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.